ಏನೋ ಕಾಂತಾರದಲ್ಲಿ ಬರುವಂತ ಕನ್ನಡ ಅಂತ ಕಾಂತಾರ ಮೂವಿಯಲ್ಲಿ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಅದ್ರಲ್ಲಿ ಅವರು ಒಂದು ಶಬ್ದ ಯೂಸ್ ಮಾಡ್ತಾರಲ್ಲ, ಎಲ್ರು ಮಂಗಳೂರಲ್ಲಿ ಅದು ಎಲ್ರು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಅದು ಸೊ ಫಾರ್ ಎವ್ರಿ ಒನ್ ದ ಸೇಮ್ ಟಿಕೆಟ್ಸ್ ರೈಟ್? ಟಿಕೆಟ್ ಎಲ್ಲ ಕತ್ತಲೆ ಕತ್ತಲೆ ಆಗಿ ಒಂಥರ ಬಾರ್ನ ಹಾಗೆ ಉಂಟಲ್ಲ. ಎಲ್ಲಿ ಬಂದಿದ್ಯಾ? ಕೊಡುಕುಮಲೈ ಬಿಸ್ಕೆಟ್ ಉಂಟಾ? ಕೊಳುಕುಮಲೈ ಕೊಡುಕುಮಲೈಗೆ ಬಂತ ಎಂತ ಮಾಡುದು? ಜೀಪು ಅಲ್ಲಿ ನಿಂತಿದೆ. ನೋಡ ನೋಡ ಎಷ್ಟು ಚಂದ ಅಣ್ಣ, எவ்வளோ எக்ஸ்பீரியன்ஸ் இருக்கா இந்த ஜீப்ல? ನಿಮಗೆ ಇನ್ನೂ ಪ್ರಾಪರ್ ಆಗಿ ವ್ಯೂ ತೋರಿಸ್ತೀನಿ. ಮಾಡಬಾರ್ದು, ನೀನು ಒಬ್ಬನೇ ಇದೆಯಾ, ಹೋಗು, ಪ್ಲ್ಯಾನ್ ಸಕ್ಸಸ್ ಮಾಡು. ಯಾರು ಬರ್ತಿಲ್ಲ ಅಂತ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಕ್ಕೆ ಹೋಗಬೇಡ. ಹೋಗುವ ದಾರಿಯಲ್ಲಿ ರೈಡರ್ಸ್ ಎಲ್ಲ ಸಿಗ್ತಿದ್ರು. ರೈಡರ್ಸ್ನ ನೋಡುವಾಗ ಸಿಗುವ ಖುಷಿ ಇಲ್ವಾ? ಆ್ಯಂಡ್ ಜಾಕಿರ್ ಬೈಕ್ದು ಲಗೇಜ್ ರೋಪ್ ರನ್ನಿಂಗಲ್ಲೇ ಕಟ್ಟಾಯಿತು. ಸೊ ಅಲ್ಲಿದ್ದಂತಹ ಹಾರ್ಡ್ವೇರ್ ಶಾಪಿಂದ ರೋಪ್ ಪರ್ಚೇಸ್ ಮಾಡಿದ್ವಿ. ಇದು ಮೇಯವಲ್ಲ, ಎತ್ತರ ಇದಕ್ಕೆ ಅಪ್ಪ ಇನ್ನೊಂದು ಇಡ್ಲಾ? ಇನ್ನೊಂದು 2 ರೋಪ್ಗೆ 100 ರೂಪೀಸ್ ಆಯಿತು. ಅದ್ರ ಮೇಲೆ ಬೆಚ್ಚಂಗೆ ಹೆಂಗೆ ನಿಗ್ರಿ ಚೊಲ್ಲು ನಿಕ್ಕುವ ಇದು ಕಾಣಿಲ್ಲ, ರೆಡ್ ಇಲ್ಲ ಕಾಣಿಲ್ಲ. ಆ ಜಿಪ್ ಇಡು, ಅದು ಇದು ತಾರವಾಗ ಅದು. ಹಾಗೇನೆ ಪ್ರಾಪರ್ ಆಗಿ ಲಗೇಜ್ನ ಬೈಕ್ಗೆ ಟೈ ಮಾಡಿದ್ವಿ. ತಚ್ಚಿ ಖಾಲಿ ಗಾಡಿ ತಿರ್ಚೈಕ್ನಕ್ ಪರ್ഞ്ഞಲ್ಲಬ್ಬ. ಇವಾಗ ಮುನ್ನಾರಿಗೆ 10:30ಗೆ ಬಂದು ರೀಚ್ ಆಗಿದ್ದೀವಿ. ಸೊ ತುಂಬ ಸ್ಕ್ಯಾಮ್ ನಡೀತಿದೆ. ಸೊ ಅದರಲ್ಲಿ ನಾವು ಸಹ ಸಿಕ್ಬಿದ್ದಿದ್ದೀವಿ ಸ್ಕ್ಯಾಮಲ್ಲಿ. ಇದು ನನ್ನ ಫ್ರೆಂಡ್ ರೂಮ್ ಇಲ್ಲಿದೆ ಆ್ಯಂಡ್ ನಾವಿಲ್ಲಿ, ಇದು ರೂಮ್ ನಮ್ಮದು. ಸೊ ರೂಮ್ ಚೆನ್ನಾಗಿದೆ, ಬಜೆಟಿಗೆ ಸಿಕ್ಕಿದೆ. ಬಟ್ ಏನು ಫೆಸಿಲಿಟಿ ಇಲ್ಲ. ಬಿಸಿ ನೀರಿಗೆ ನಾವು ಸ್ಟ್ರಗಲ್ ಮಾಡಿದ್ವಿ ಅವ್ರ ಜೊತೆ. ಟವಲ್ ಇಲ್ಲ ಆ್ಯಂಡ್ ಸೋಪ್ ಕೊಟ್ಟಿಲ್ಲ. ಆ್ಯಂಡ್ ದ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಡ್ರಿಂಕಿಂಗ್ ವಾಟರ್ನೂ ಇಲ್ಲಿಲ್ಲ. ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬಾರೋ ಇಲ್ಲಿ ಬಾರೋ. ಇವನಿಗೆ ಕನ್ನಡ ಬರುತ್ತೆ, ಚೆನ್ನಾಗಿ ಮಾತಾಡ್ತಾನೆ ಕನ್ನಡ. ನೋಡ ಕನ್ನಡ, ನಿನ್ನ ಕನ್ನಡ ಯಾವುದು ಕನ್ನಡ? ಮಂಗಳೂರು ಕನ್ನಡ. ಅದು ಏನು ಹೇಳ್ತಿದ್ದೆ ಅಲ್ಲ ಆವಾಗ, ಏನೋ ಕಾಂತಾರದಲ್ಲಿ ಬರುವಂತ ಕನ್ನಡ ಅಂತ. ಕಾಂತಾರ ಮೂವಿಯಲ್ಲಿ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಅದೇ ಕನ್ನಡನ? ಮತ್ತೆ ಇನ್ನೊಂದು ಮೂವಿ ಉಂಟು, ಗರುಡ ಗಮನ ವಿಶ್ವಭಾವನ, ಮತ್ತೆ ಒಂದು ಮೊಟ್ಟೆ ಕತೆ, ಈ ತರ ಮೂವಿ ಎಲ್ಲ ಮಾತಾಡ್ತಾರಲ್ಲ. ಅದ್ರಲ್ಲಿ ಅವರು ಒಂದು ಶಬ್ದ ಯೂಸ್ ಮಾಡ್ತಾರಲ್ಲ, ಎಲ್ರು ಮಂಗಳೂರಲ್ಲಿ ಅದು ಎಲ್ರು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಅದು ಮಂಗಳೂರಲ್ಲಿ ಅಂದ್ರೆ ಬೇರೆ ಬೇರೆ ಭಾಷೆ ಇದೆ. ಮಂಗಳೂರು ಕನ್ನಡ, ತುಳು, ಮತ್ತೆ ಬ್ಯಾರಿ, ಕೊಂಕಣಿ ಅದೆಲ್ಲ ಕಾಮನ್ ಆಗಿರುವಂತ ಒಂದು ಬೈಗಲು ಅಂತ ಹೇಳ್ತೀವಲ್ಲ, ಅದು ಏನು ಎಮೋಷನಲ್ ವರ್ಡ್ ಅಂತ ಅಂತಾರೆ. ಅಂದ್ರೆ ನಾವು ಕೋಪದಿಂದ ಇರುವಾಗ ಅದು ಎಂತ ಆಗ್ತದೆ, ಬೈಗಲ್ ಆಗ್ತದೆ. ನಾವು ಖುಷಿಯಲ್ಲಿರುವಾಗ ಅದು ಫ್ರೆಂಡ್ಸ್ ಜೊತೆ ಎಲ್ಲ ಆಗಿ ಫನ್ ಆಗುತ್ತೆ ಅಷ್ಟೇ. ಮತ್ತೆ ಇಲ್ಲಿ ನಾವು ಮುನ್ನಾರಿಗೆ ರೀಚ್ ಆಗಿ ನಿನ್ಗೆ ಏನ್ ಅನಿಸ್ತು? ಮುನ್ನಾರಲ್ಲೇ ಬಂತು. ಮುನ್ನಾರನ್ನು ಕಂಪ್ಲೇಂಟ್ ಮಾಡ್ಲಿಕ್ಕಿಲ್ಲ. ಅಂದ್ರೆ ಇಂದ ಕೆಲವು ಏಜೆಂಟ್ ಇರ್ತಾರೆ, ಸ್ಕ್ಯಾಮರ್ಸ್ ಎಲ್ಲ ಇರ್ತಾರೆ, ಸ್ವಲ್ಪ ಜಾಗ್ರತೆ ವಹಿಸ್ಬೇಕಷ್ಟೇ. ನಮ್ಗೆ ಏನು ಸ್ಕ್ಯಾಮ್ ಆಯ್ತು? ಫುಡ್ಡಲ್ಲಿ ಏನು ಸ್ಕ್ಯಾಮ್ ಆಯ್ತು? ಫುಡ್ಡಲ್ಲಿ ಮಾತ್ರ ಸ್ಕ್ಯಾಮ್ ಆದದ್ದು ಅಂತ ಇಲ್ಲ. ಅದೊಂದು ಏಜೆಂಟ್ ಕರ್ಕೊಂಡು ಹೋದ್ರು ಒಂದು ಹೋಟೆಲ್ಗೆ. ಅಲ್ಲಿ ನಾವು ರೇಟ್ಗೆ ಇಲ್ದೇನೆ ಊಟ ಮಾಡ್ಲಿಕ್ಕೆ. ಅದು ನಾವು ಫುಡ್ ಪಾತ್ ಅಲ್ಲಿ ತಿಂದಿದ್ದು. ಅದು ದೊಡ್ಡ ರೆಸ್ಟೋರೆಂಟ್ ಅಂತಲ್ಲ, ಫುಡ್ ಪಾತ್ ಅಲ್ಲಿ. ಅಲ್ಲಿ ಎಂತ ಅನ್ರಿಯಲಿಸ್ಟಿಕ್ ಬಿಲ್ ಅಮೌಂಟ್ ಅಂತ ಹೇಳ್ಬೋದು. ಡಬಲ್ಗಿಂತ ಜಾಸ್ತಿ ಅಷ್ಟು ಅಮೌಂಟ್ ಹಾಕಿದ್ದಾರೆ. ನಾವು ತಿಂದಿರೋದು 8 ಪರೋಟ, 2 ಚಿಕನ್ ಇದು ಗ್ರೇವಿ, ಮತ್ತು ಒಂದು 4 ಟೀ. ಎಷ್ಟಾಗಿರ್ಬೋದು ಒಂದು ಲೆಕ್ಕ ಹಾಕಿ ಅಂತೆ, ಒಂದು ಅಂದಾಜು ಪ್ರೈಸ್. ಸೊ ಅದು ಫುಡ್ ಪಾತ್, ನಾನು ವಿಡಿಯೋ ಹಾಕ್ತೀನಿ ಈ ವಿಡಿಯೋ. ಸೊ ಅದು ಫುಡ್ ಪಾತಲ್ಲಿರೋದು. ಸೊ ನೀವೊಂದು ಥಿಂಕ್ ಮಾಡಿ, ಅಲ್ಲಿ ಈ ಥರ ತಿಂದರೆ ಎಷ್ಟಾಗ್ಬೋದು ಅಂತ. ಸೊ ಹೇಳು ನೀ, ಇವಾಗ ನಮ್ಗೆ ಎಷ್ಟಾಗಿದೆ ಹೇಳು? ಬಿಲ್ ಅಮೌಂಟ್ ಎಷ್ಟು ಬಂದು 600 and something ಆಗಿದೆ. ಅದು I just can't believe me this.
200 ಒಳಗಡೆ ಅಂದ್ರೆ ಇವರು ಹಾಕಿರೋದು ಡಬಲ್ಗಿಂತ ಜಾಸ್ತಿ, ತ್ರಿಬಲ್ ಆಗಿದೆ, ಆಲ್ಮೋಸ್ಟ್ ತ್ರಿಬಲ್ ಅಷ್ಟು ಹಾಕಿದ್ರು. ಆಕ್ಚುಲಿ ನಾವು ಏನು ಅನ್ಕೊಂಡಿದೀವಿ ಅಂದ್ರೆ ಒಂದು 250 ಆಗ್ಬೋದು ಅಂತ. ಸೊ ಇದು 600 ಆಯಿತು. ನಮಗೇನೆ ಶಾಕ್ ಆಯಿತು ಅಲ್ಲಿ. ಸೊ ಅಲ್ಲಿ ಸ್ವಲ್ಪ ಚರ್ಚೆ ಎಲ್ಲ ಆಯಿತು. ಸೊ ಲಾಸ್ಟಿಗೆ 550 ಕೊಟ್ಟು ಬಂದ್ವಿ. ಮತ್ತು ನಮಗೆ ಮಲಗಬೇಕು, ನಾಳೆ ಪೀಕಿಗೆ ಹೋಗಬೇಕು. ಸೊ ಅಲ್ಲಿದು ವ್ಯೂನ ತೋರಿಸ್ತೀನಿ. ಸೊ ನಾವು ಗುಡ್ ನೈಟ್. ಹಾಯ್ ಗೈಸ್, ಸೊ ನಾವು ರೆಡಿಯಾಗಿದ್ದೀವಿ. ಕೊಲುಕುಮಲೈ ಪೀಕ್ ಅಂತ, ಬೋಸ್ ಪೀಕ್ ಅಂತ ಹೇಳ್ತಾರೆ. ಅಲ್ಲಿ 2 ಪೀಕ್ ಇದೆ. ಸೊ ಕೊಲುಕುಮಲೈ ಪೀಕ್. ಸೊ ರೆಡಿ ಆಗ್ತಿದ್ದೀವಿ, ಹೋಗ್ತಿದ್ದೀವಿ. ಆ್ಯಂಡ್ ಅಲ್ಲಿ ಸಫಾರಿ ಜರ್ನಿ ಇದೆ. ಸೊ ನೋಡ್ಕೊಂಡು ಬರುವ. This is our staff. Okay. Name Johnson. Yeah. He will take care of all the jeeps and enter the tickets. Okay. Actually, he is a government employee. We can't take an extra amount. See this. Everybody, we can see this amount. Actually, this is the starting point. Okay. Polukumalai, here's the Starting point. So for everyone the same tickets, right? This is a ticket. Yeah. You can buy, get the ticket, then only you can visit Polukumalai. Okay. Yeah, 500 rupees. ಇಲ್ಲಿ 500 rupees is the government ticket and 2000 for jeep. ಸೊ ಸ್ಟಾರ್ಟಿಂಗ್ ಟಿಕೆಟ್ಗೆ 500 ಪೇ ಮಾಡಬೇಕು, ಮತ್ತೆ ರಿಟರ್ನ್ ಬಂದಮೇಲೆ 2000 ಡ್ರೈವರ್ಗೆ ಪೇ ಮಾಡಿದ್ರೆ ಆಯಿತು. 2500ಗಿಂತ ಜಾಸ್ತಿ ಅವರು ತೆಗಿಯಂಗಿಲ್ಲ, ಬಿಕಾಸ್ ಅಲ್ಲಿದು ಜೀಪ್ ಕಮ್ಯುನಿಟಿ ಇದೆ ಆ್ಯಂಡ್ ಎಲ್ರಿಗೂ ಫಿಕ್ಸ್ಡ್ ಪ್ರೈಸ್. ಆ್ಯಂಡ್ ಇನ್ 1 ಜೀಪ್ 6 ಪೀಪಲ್ಗೆ ಆರಾಮ್ಸೆ ಹೋಗ್ಬೋದು. ಎಲ್ಲ ಕತ್ತಲೆ ಕತ್ತಲೆ ಆಗಿ ಒಂಥರ ಬಾರ್ನ ಹಾಗೆ ಉಂಟಲ್ಲ. ಸನ್ರೈಸ್ ನೋಡಲೇಬೇಕಲ್ವಾ, ಅದಕ್ಕೆ ಕತ್ಲೆ ಇರುವಾಗಲೇ ಹೋಗಬೇಕು. ಆ್ಯಕ್ಚುಲಿ ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಇನ್ ದ ಸೆನ್ಸ್ ಆಲ್ಮೋಸ್ಟ್ 4 AM ರೂಮಿಂದ ಹೊರಡಿದ್ವಿ. ಮುನ್ನಾರ್ ಜಂಕ್ಷನಿಂದ ಕೊಲುಕುಮಲೈ ಜೀಪ್ ಸಫಾರಿ ಪಾಯಿಂಟ್ಗೆ 22 ಕಿಲೋಮೀಟರ್ ಇದೆ, ಕ್ಲೀನ್ ರೋಡ್. ಸೊ ಇಫ್ ನೀವು ಬರಬೇಕು ಅಂತ ಇದ್ದರೆ ಎಕ್ಸಾಕ್ಟ್ 3 ರೂಮಿಂದ ಹೊರಡಿ. ಆ್ಯಂಡ್ ಇಲ್ಲಿ ಕೊಲುಕುಮಲೈ ಪೀಕ್ ಮಾತ್ರ ಅಲ್ಲ, ಬೇರೆ ಪೀಕ್ನೂ ಇದೆ. ನಾವು ಹೋಗುವ ಜೀಪ್ ಸಫಾರಿ ರೂಟಲ್ಲಿ ಬೋಸ್ ಪೀಕ್ ಇದೆ ಆ್ಯಂಡ್ ಇನ್ನೊಂದು ಪೀಕ್ ಇದೆ. ಅದಕ್ಕೆ ಹೋಗಬೇಕಂದ್ರೆ ಆಲ್ಮೋಸ್ಟ್ ಪರ್ ಪರ್ಸನಿಗೆ 2K ಕಾಸ್ಟ್ ಆಗುತ್ತೆ ಅಂತೆ. ಸೊ ಬೋಸ್ ಪೀಕ್ ಈ ಥರ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂದು ಬೆಲ್ ಇರುತ್ತೆ. ಆ್ಯಂಡ್ ಬೋಸ್ ಪೀಕಲ್ಲಿ ಜಾಸ್ತಿ ಜನನೂ ಇರಲ್ಲ. ಸೊ ಇಫ್ ನೀವು ಹೋಗ್ಬೇಕಂದ್ರೆ ನೀವು ಜೀಪ್ ಡ್ರೈವರ್ ಜೊತೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹೇಳಬೇಕು, ನಮ್ಮನ್ನು ಬೋಸ್ ಪೀಕಿಗೆ ಕರ್ಕೊಂಡು ಹೋಗಿ ಅಂತ. ಬೋಸ್ ಪೀಕಿಗೆ 500 ಎಕ್ಸ್ಟ್ರಾ ಆಗುತ್ತೆ. ನಾನಿಲ್ಲಿ ಡೈರೆಕ್ಟ್ ಕೊಲುಕುಮಲೈ ಪೀಕಿಗೆ ಹೋಗ್ತಿದ್ದೀನಿ. ಆ್ಯಂಡ್ ಟೋಟಲ್ 11 ಕಿಲೋಮೀಟರ್ ಜೀಪ್ ಸಫಾರಿ ಇದೆ. ಸಖತ್ ಎಕ್ಸ್ಪೀರಿಯನ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಾರ್ಟ್ನ ಕೈಯಲ್ಲಿ ಇಟ್ಕೊಂಡು ಜೀಪಲ್ಲಿ ಕೂರಬೇಕು ಅಷ್ಟೇ. ಇನ್ ದ ಪ್ಲಾಂಟೇಶನ್ ಕಂಪ್ಲೀಟ್ ಪ್ರೈವೇಟಾ ಗೌರ್ಮೆಂಟಾ? ಪ್ರೈವೇಟ್. ಯಾರು? Harrison Malayalam. HML. L for love. ಇಲ್ಲಿ ಯಾಕೆ ನಿಲ್ಸಿದ್ದಾರೆ ಅಂದರೆ ವೇಟ್ ಮೊದಲಿಗೆ ನಾವೇನು ಥಿಂಕ್ ಮಾಡಿದ್ದು ಅಂದರೆ ಓಕೆ ನಮಗೆ ಇಲ್ಲಿ ಸ್ವಲ್ಪ ವ್ಯೂ ನೋಡೋಕ್ಕೆ ನಿಲ್ಸಿರ್ಬೋದು ಅಂತ. ಬಟ್ ಅದು ಅಲ್ಲ, ಮುಂದೆ ಕೆಲವೊಂದು ಜೀಪ್ ಹತ್ತುತ್ತಾ ಇಲ್ಲ, ಮೀನ್ಸ್ ಸ್ಟಕ್ ಆಗಿ ನಿಂತಿದೆ. ಅದಕ್ಕೆ ಬೇರೆ ಜೀಪ್ ಡ್ರೈವರ್ಸ್ ಎಲ್ಲ ಒಟ್ಟಿಗೆ ಹೋಗಿ ಹೆಲ್ಪ್ ಮಾಡ್ತಿದ್ದಾರೆ ಅವರಿಗೆ. ಎಲ್ಲಿ ಬಂದಿದ್ಯಾ? ಕೊಡುಕುಮಲೈ ಬಿಸ್ಕೆಟ್ ಉಂಟಾ? ಕೊಲುಕುಮಲೈ ಪೀಕ್. ಕೊಲುಕುಮಲೈ beach. ಕೊಲುಕುಮಲೈ ಪೀಕ್ ಹೇಗಿದೆ? ಅದರ ಹೆಸರು ನನಗೆ ಬರ್ತಾ ಇಲ್ಲ. ವ್ಯೂ ಮಾತ್ರ ಟಾಪ್ ಇದೆ, ಕ್ಲೈಮೇಟ್ ಕೂಡ. ನಾನು ಮೂರು ಡ್ರೆಸ್ ಹಾಕಿದ್ರು ಕೂಡ ತುಂಬ ಚಳಿ ಆಗ್ತಾ ಇದೆ. ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಎಷ್ಟು ಎತ್ತರದಲ್ಲಿ ಇದ್ದೀವಿ ಅಂತ, ಆದ್ರೂ ಸೈಕ್ ಆಗಿದೆ ಪ್ಲೇಸ್ ನೋಡಿ. ಇಲ್ಲಿ ಕೊಲುಕುಮಲೈಗೆ ಬಂತು, ಎಂತ ಮಾಡೋದು? ಜೀಪು ಅಲ್ಲಿ ನಿಂತಿದೆ. ಕರ್ನಾಟಕದಲ್ಲಿದ್ದೀಯಾ? ಕನ್ನಡ ಕೇರಳದಲ್ಲಿರೋದು. ಇದು ಕರ್ನಾಟಕ ಅಲ್ಲ, ನಾನು ಕೇರಳದಲ್ಲಿರೋದು. ಹಾಗಾದ್ರೆ ಮಲಯಾಳಂದಲ್ಲಿ. ಮತ್ತೆ ನಿಂಗೆ ಕನ್ನಡ ಹೇಗೆ ಬರುತ್ತೆ? ಕನ್ನಡ ಬರೋದು ಹೇಗೆಂದ್ರೆ ನಾನು ಕನ್ನಡ ಕಲ್ತದ್ದು. ಕರ್ನಾಟಕದಲ್ಲಿ ಕಲ್ತದ್ದು? ಕನ್ನಡ ಬರ್ತಿಲ್ಲ. ಕರ್ನಾಟಕದಲ್ಲಿ ಕಾಲೇಜಿಗೆ ಹೋಗಿದ್ದ ಅವನು. ಅಲ್ಲಲ್ಲ, ಕೇರಳದಲ್ಲಿ ಕೇರಳದಲ್ಲಿ ನಾನು ಕನ್ನಡ ಕಲ್ತ. ಕಾಸರಗೋಡು ಡಿಸ್ಟ್ರಿಕ್ಟ್ ಅಲ್ಲಿ. ನೀವು ಮೂವಿ ನೋಡಿಲ್ವಾ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಕಾಸರಗೋಡು? ಅದೇ ಆ ತರನೇ ಒಂದು ಕತೆ ತುಂಬಾ ಇದೆ ಒಂದು.
ಈವನ್ ನಮ್ಮ ಜೀಪ್ನು ಸ್ಟಕ್ ಆಯಿತು, ಮೇಲೆ ಹತ್ತುತ್ತಾನೇ ಇರಲಿಲ್ಲ. ಫುಲ್ ಸ್ಲಿಪ್ಪರಿ ರೋಡ್ಸ್ ಆ್ಯಂಡ್ ಜೀಪ್ದು ಒನ್ ಸೈಡ್ದು ಸಸ್ಪೆನ್ಷನ್ ವೀಕ್ ಇದೆ ಅಂತೆ ಡ್ರೈವರ್ ಹೇಳಿದರು. ಸೊ ಡ್ರೈವರ್ ತುಂಬ ಸಲ ಟ್ರೈ ಮಾಡಿದ್ರು ಹತ್ಸೋಕ್ಕೆ, ಅದು ಆಗಿಲ್ಲ. ಫ್ರಂಟ್ ವೀಲ್ ಪಾಸ್ ಆದರೆ ಬ್ಯಾಕ್ ವೀಲ್ ಸ್ಕಿಡ್ ಆಗ್ತಾ ಇತ್ತು. ಆ್ಯಕ್ಚುಲಿ ಜೀಪ್ ಒಳಗೆ ತುಂಬ ಪ್ಯಾಸೆಂಜರ್ ಇದ್ದರೆ ಟಯರ್ಗೆ ಪ್ರಾಪರ್ ಗ್ರಿಪ್ ಸಿಗುತ್ತೆ. ಬೇರೆ ಜೀಪ್ ಡ್ರೈವರ್ಸ್ ಎಲ್ಲ ಬಂದು ನಮ್ಮ ಜೀಪ್ ಡ್ರೈವರ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಜೀಪ್ ಕೊನೆಗೆ ಸೈಡ್ ಹೋಯಿತು. ಅದಕ್ಕೆ ಎಲ್ಲರೂ ಸೇರಿ ಜೀಪ್ನ ಎತ್ತಿ ರೋಡ್ಗೆ ಹಾಕಿದ್ರು. ನೋಡ ನೋಡ ಎಷ್ಟು ಚಂದ ಅಲ್ಲ. ಅಟ್ ಲಾಸ್ಟ್ ನಾವು ಆ ಹಡಲ್ನ ಪಾಸ್ ಆದ್ವಿ. ಆ್ಯಂಡ್ ಹೋಗುವಾಗ ಟೈಟ್ ಫುಡ್ ಮಾಡಿ ಎಲ್ಲ ಹೋಗಬೇಡಿ. ಮಾಡಿರುವಂಥ ಫುಡ್ ಎಲ್ಲ ಅದೇ ಬಾಯಿಂದ ಹೊರಗಡೆ ಬರುತ್ತೆ. ಬಾಡಿ ಅಂತೂ ಸೀಟಲ್ಲಿ ಇರಲ್ಲ, ಫುಲ್ ಜಂಪಿಂಗ್ ಮೋಷನಲ್ಲಿ ಇರುತ್ತೆ. ಸ್ವಲ್ಪ ಬೆಳಕು ಬಂತು ಆ್ಯಂಡ್ ನೋಡಿ ರೋಡ್ಸ್ ಹೇಗೆ ಇರುತ್ತೆ ಅಂತ. ವ್ಯೂ ಮಾತ್ರ ಸಖತ್ತಾಗಿ ಇರುತ್ತೆ. ಅಣ್ಣ எவ்வளோ எக்ஸ்பீரியன்ஸ் இருக்கு இந்த ஜீப்ல? உங்களுக்கே தெரியுமா நீங்க ஒரு டைம் வரக்கே அப்படி சொல்றீங்களா? நீங்க டிரைவ் மோர் டைம் திஸ் ரோட். ಅಟ್ ಲಾಸ್ಟ್ ರೀಚ್ ಆದ್ವಿ. ಜೀಪ್ನ ಪಾರ್ಕಿಂಗ್ ಮಾಡಿ ನಿಮಗೆ ನೋಡ್ಬೋದು ಎಷ್ಟೊಂದು ಜೀಪ್ ಪಾರ್ಕ್ ಆಗಿದೆ ಅಂತ. ಒಂದು 300 to 500 ಮೀಟರ್ ನಡೆಯಕ್ಕಿದೆ. ಇದಾಗಿರುತ್ತೆ ಕೊಲುಕುಮಲೈ ಪೀಕ್. ನಿಮಗೆ ಇನ್ನೂ ಪ್ರಾಪರ್ ಆಗಿ ವ್ಯೂ ತೋರಿಸ್ತೀನಿ. ಸೊ ಗೈಸ್, ಪೀಕ್ ವ್ಯೂ ಎಲ್ಲ ನೋಡಿ ಬಂದಾಯಿತು. ಹಾಗೆಯೇ ಇವಾಗ ಪೀಕಿಂದ ರಿಟರ್ನ್ ಹೋಗ್ತಿದ್ದೀವಿ. ಇವಾಗ ನಿಮಗೆ ರೋಡ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನಾರ್ಮಲ್ ವೆಹಿಕಲ್ ಎಲ್ಲ ಬರುವಂಥ ರೋಡೇ ಅಲ್ಲ. ಏನು ಮಾಡ್ತಾರೆ ಅಂದರೆ ಜೀಪ್ ಡ್ರೈವರ್ಸ್ ಪೀಕಿಗೆ ಹೋಗುವಾಗ ಆಬ್ವಿಯಸ್ಲಿ ತುಂಬ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ. ಸೊ ಪೀಕಿಂದ ಇಳಿವಾಗ ಜೀಪ್ನ ನ್ಯೂಟ್ರಲ್ ಆರ್ ಇಂಜಿನ್ ಆಫ್ ಮಾಡಿ ಇಳಿಸ್ತಾರೆ. ಇಲ್ಲಿ ನಾವು ಹೋಗ್ತಿರುವಂಥ ಜೀಪ್ ಕಂಪ್ಲೀಟ್ ಓಲ್ಡ್ ಟೆಕ್ನಾಲಜಿ, ಮೆಕ್ಯಾನಿಕಲ್. ಅದು ಸೆನ್ಸರ್ ಇರಲ್ಲ. ಮಾಡರ್ನ್ ಕಾರ್ ಫುಲ್ ಸೆನ್ಸರಿಂದನೇ ಕವರ್ ಆಗಿರುತ್ತೆ. ಸೊ ಜೀಪಲ್ಲಿ ಡ್ರಮ್ ಬ್ರೇಕಿಂಗ್ ಸಿಸ್ಟಮ್ ಇರೋದು. ಡ್ರಮ್ ಬ್ರೇಕಿಂಗ್ ಒಂದು ಮೆಕ್ಯಾನಿಕಲ್ ಬ್ರೇಕ್. ವೆಹಿಕಲ್ ಇಂಜಿನ್ನ ಆಫ್ ಮಾಡಿದ್ರೂ ಬ್ರೇಕ್ ವರ್ಕ್ ಆಗುತ್ತೆ. ಆ್ಯಂಡ್ ಡಿಸ್ಕ್ ಬ್ರೇಕಿಂದ ಡ್ರಮ್ ಬ್ರೇಕ್ ಲೆಸ್ ಎಕ್ಸ್ಪೆನ್ಸಿವ್. ಅಲ್ಲಿಂದ ನೇರವಾಗಿ ನಮ್ಮ ಡ್ರೈವರ್ ಮುನ್ನಾರ್ನ ಟೀ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋದರು. ಡಿಫ್ರೆಂಟ್ ಟೈಪ್ ಆಫ್ ಟೀ ಪೌಡರ್ ಮತ್ತು ಪ್ರೈಸ್ ಲಿಸ್ಟ್ನೂ ಹಾಕಿದ್ದಾರೆ. ಹಿಸ್ಟ್ರಿ ಆ್ಯಂಡ್ ಓಲ್ಡ್ ಫೋಟೋಸ್ನ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ಫೈನಲಿ ವಿ ರೀಚ್. ಸೊ ರಿಟರ್ನ್ ಹೋಗುವ ಸಮಯದಲ್ಲಿ ಒಂದು ಫಾಲ್ಸ್ ಸಿಗುತ್ತೆ. ಬಟ್ ನಾವು ಬೆಳಿಗ್ಗೆ ಇದೇ ರೂಟಲ್ಲಿ ಬಂದಿದ್ದು ಕತ್ಲೆ ಇದ್ದಿದ್ದರಿಂದ ಫಾಲ್ಸ್ ಇದ್ದದ್ದು ಗೊತ್ತೇ ಆಗಿಲ್ಲ. ಯಾವಾಗಲೂ ಒಬ್ಬಂಟಿಯಾಗಿ ಲೈಫ್ ಲೀಡ್ ಮಾಡೋಕ್ಕೆ ಕಲೀರಿ. ಯಾಕಂದರೆ ಕೆಲವರು ತಕ್ಷಣ ಬದಲಾಗ್ತಾರೆ, ಇನ್ನೂ ಕೆಲವರು ನಿಮ್ಮನ್ನು ಚೆನ್ನಾಗಿ ಉಪಯೋಗಿಸ್ತಾರೆ. ಅದು ನಿಮಗೆ ಗೊತ್ತೇ ಆಗಲ್ಲ. ಇವತ್ತು ಈ ಕ್ಷಣಕ್ಕೆ ನೀವೇ ಇಂಪಾರ್ಟೆಂಟ್ ಆಗಿರ್ತೀರ. ನಾಳೆ ನೀವು ಏನೂ ಅಲ್ಲ ಅವರಿಗೆ. ಅದೇ ಜೀವನ ಕಣ್ರಿ. ಅದಕ್ಕೆ ಇವಾಗಲೇ ರೆಡಿ ಆಗಿರಿ. ಯಾರನ್ನು ಜೀವನದಲ್ಲಿ ತುಂಬ ಹಚ್ಕೋಬೇಡಿ.
ಫೈನಲಿ ರೀಚ್ ಆದ್ವಿ ಎಕೋ ಪಾಯಿಂಟಿಗೆ. ಇಲ್ಲಿನೂ ತುಂಬ ಸ್ಟಾಲ್ಸ್ ಇತ್ತು. ಸೊ ಒಂದೊಂದೇ ಗ್ಲ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ವಿ. ಇಕೋ ಪಾಯಿಂಟ್ ಎಲ್ಲಿ ಪಾಯಿಂಟ್ ಕಾಣ್ತಿಲ್ಲ ಮತ್ತೆ ಅದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಏನು ಬೇಕಾದ್ರೆ ಹೆಸರು ಹೋಗಿದ್ರೆ ಅದು ರಿಟರ್ನ್ ಮರಕ್ಕೆ ಹಿಟ್ಟಾಗಿ ರಿಟರ್ನ್ ನಮಗೆ ಮರಕ್ಕೆ ಹಿಟ್ಟಾಗೋದಾ? ಅದು ಮರಕ್ಕೆ ಹೇಗೆ ಹಿಟ್ಟಾಗೋದು ಅದು ಸೈಂಟಿಫಿಕಲಿ ಎಲ್ಲ ಅಷ್ಟು ಟೆಕ್ನಿಕಲ್ ನಾಲೆಜ್ ಎಲ್ಲ ನಂಗಿಲ್ಲ. ನಿಮ್ಮನ್ನು ಕೊಂದ್ರೆ ಕೇಸಾಡಿದ್ದೆ. ಓಕೆ ಓಕೆ, ಹಾಗಾದ್ರೆ ಒಂದು ಟ್ರೈ ಮಾಡು ನೀ ಮಾಡು. ಇಸ್ಟಿಫರ್ ನೇಮ್ ಕರಿ. ಇನ್ನೋರ್ಕ ಒನ್ಸ್ ಮೋರ್. ಇಸ್ತಿಫಾ ಯಾರಾದರೂ ಇಲ್ಲಿ ನಿಂತು ಒಂದು ಗಟ್ಟಿಯಾಗಿ ಮ್ಯಾಸಿವ್ ಲೆವೆಲಲ್ಲಿ ಶೌಟ್ ಮಾಡಿದರೆ ಸೌಂಡ್ ವೇವ್ಸ್ ಹಿಲ್ಸ್ ಮತ್ತು ಟ್ರೀಸ್ಗೆ ಬೌನ್ಸ್ ಆಗಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಜಸ್ಟ್ ಟ್ರಾವೆಲ್ ಮಾಡಿ ಗೈಸ್. ಟ್ರಾವೆಲ್ ಮಾಡಬೇಕಂದ್ರೆ ಮೊದಲು ಮನೆಯಿಂದ ಹೊರಗಡೆ ಬನ್ನಿ. ರೂಮಲ್ಲಿ ಕೂತು ಡಿಸೈಡ್ ಮಾಡೋದಲ್ಲ, ನೀವು ಏನು ಅಂತ ಗೊತ್ತಾಗೋದೇ ತುಂಬ ದೂರ ಹೋದಾಗ. ಒಂದು ಮಾತಿದೆ ಹೇಳ್ತೀನಿ, ನೀವು ಎಂಜಾಯ್ ಮಾಡುವಾಗ ಯಾವತ್ತೂ ಕಂಜೂಸ್ ಮಾಡಬಾರ್ದಂತೆ. ಏನು? ನೀವು ಎಂಜಾಯ್ ಮಾಡುವಾಗ ಯಾವತ್ತೂ ಕಂಜೂಸ್ ಮಾಡಬಾರ್ದಂತೆ. ಯಾಕಂದರೆ ಜೀವನ ದುಃಖ ಕಷ್ಟ ಅಂತ ಕೊಟ್ಟಾಗ ಕಂಜೂಸ್ ಮಾಡಿ ಕೊಡಲ್ಲ ಅಂತೆ. ಹೌದಲ್ವಾ? ಜೀವನ ದುಃಖ ಮತ್ತು ಕಷ್ಟ ನಿಂಗೆ ಕೊಡುವಾಗ ಯಾವತ್ತೂ ಕಂಜೂಸ್ ಮಾಡಿ ಏನು ಕೊಡಲ್ಲ ಅಂತೆ. ಸೊ ಟ್ರಾವೆಲ್ ಮಾಡಿ, ಎಂಜಾಯ್ ಮಾಡಿ. ಸೊ ಮುನ್ನಾರ್ನ ಎಕ್ಸ್ಪ್ಲೋರ್ ಮಾಡಿ ಆಯಿತು. ಮುನ್ನಾರಲ್ಲಿ ಮೇನ್ ಪ್ಲೇಸ್ ಅಂದರೆ ಬಂದರೆ ಕುಲುಕ್ ಮಲೈ ಮಿಸ್ ಮಾಡಲೇಬೇಡಿ. ಇವಾಗ ನಾವು ಊಟಿಗೆ ಹೋಗ್ತೀವಿ. ಊಟಿಯಲ್ಲಿ ಏನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಸ್ಟೇ ಟ್ಯೂನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತು ನನ್ನಿಂದ ಏನಾದರೂ ನನ್ನ ಕಾನ್ವರ್ಸೇಷನಲ್ಲಿ ತಪ್ಪಿದ್ರೆ ನಂಗೆ ತಿಳಿಸಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್, ಸ್ಟೇ ಟ್ಯೂನ್ ಆ್ಯಂಡ್ ಪ್ಲೀಸ್ ಟ್ರಾವೆಲ್ ಮಾಡಿ, ಎಂಜಾಯ್ ಮಾಡಿ, ಬಿ ಹ್ಯಾಪಿ. ಆ್ಯಂಡ್ ನಂದು ನೆಕ್ಸ್ಟ್ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ಹೀಗೇ ಎಂಕರೇಜ್ ಮಾಡಿ ಆ್ಯಂಡ್ ಮಿಸಿ. ಬಾಯ್.